ಈ ಥರ ಮೋಸ ಮಾಡ್ತೀಯ ಅನ್ಕಡಿತೀರಾ? ನಿನ್ನ ನಂಬಿ ನಾನು ಭಾಳ ಮೋಸ ಹೋದೆ. ತೂ ನೀನೊಂದು ಮನ್ಸನ ನೀನು ಹಾಳು ಬಿದ್ದೋಯ್ತಿ, ನೀನು ಧೂಳು ಬಿದ್ದೋಯ್ತೀಯ, ನಿನ್ಗೆ ಉದ್ಧಾರ ಹಾಕಿಲ್ಲ ನೀನು. ನನಗೆ ಈ ಥರ ಮೋಸ ಮಾಡ್ಬೇಕಂತ ಹೇಳ್ತಿದ್ದೀನಿ, ಕಾಯ್ಕೊಂಡು ಕೂತಿದ್ದೆ. ನಿನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಕ್ಕಿಲ್ಲ. ನಿನ್ನ ಅಚ್ಚುಕಟ್ಟಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಭರವಸೆ ಕೊಟ್ಬಿಟ್ಟು ಹಿಂಗೆ ಆಡ್ತಾ ಇದೆಯಲ್ಲ ನೀನು. ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು ನೀನು? ನಿನ್ನ ಬುದ್ಧಿಗೆ ಬೆಂಕಿ ಕಾವಲೇರಿ ಮೇಲೆ ಕಾದಿ 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 ಸಾಕಾಯ್ತು. ಬರ್ದ ಹೋದಾಗ ನಾನು ವಾಪಸ್ ಹೋದೆ ಗೊತ್ತಾ? ನಮ್ಮ ಅಪ್ಪ ಎಷ್ಟು ಬೈತು ಗೊತ್ತಾ? ಇಂಥ ನನ್ನ ಮಗನ ನಂಬ್ಕೊಂಡು ನೀನು ಮೋಸ ಹೋದಲ್ಲ ಅಂತ. ಎಷ್ಟು ನಮ್ಮ ಅಮ್ಮನ ಕೈಲಿ ನಮ್ಮ ಅಪ್ಪನ ಕೈಲಿ ಬಾಯಿ ಬಂದಂಗೆ ಬಯಸ್ಕೊಂಡೆ. ಏನಾದರೂ ನಿನ್ನ ಕೈ ಬಿಡಕ್ಕಿಲ್ಲ. ನಿನ್ನ ಕೈ ನಾನು ಇರ್ತೀನಿ ಅಂದ್ಬಿಟ್ಟು ಹಿಂಗೆ ಕೈ ಕೊಟ್ಟಲ್ಲ ನೀನು. ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು? ತಿರ್ಗಿ ಯಾಕೆ ಫೋನ್ ಮಾಡಿದೆ ನೀನು ನನಗೆ? ನೀನು ಫೋನ್ ಮಾಡಬೇಡ ನೀನು ನನಗೆ. ನೋಡು ನೀನು ಹಿಂಗೆಲ್ಲ ಆಡ್ಬೇಡ ನೀನು. ನನಗೆ ಬೇಜಾರಾಯ್ತು. ನನಗೆ ನಿಂದೆ ಚಿಂತೆ ನನಗೆ ಗೊತ್ತಾ. ನಾನೇನು ಮದುವೆ ಆಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅವ್ಳು ಕೊಟ್ಟೆ ಚೆನ್ನಾಗಿದ್ದಾನೆ ನಾನು. ನೋಡು ಅವಳ ಕೈಲಿ ಒಂದು ಇಟ್ಟು ಮಿಕ್ಕಿಸ್ಕೊಂಡ್ಕಿಲ್ಲ ನಾನು. ನಾನು ಇಷ್ಟ ಐತಿಲ್ಲ ನನಗೆ ಅವಳಿಗೆ. ನಾನು ಫೋನ್ ಮಾಡು ಹೇಳಿದೆ, ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ, ನಾನು ಮದುವೆ ಹಾಕಿಲ್ಲ, ನಿನ್ನ ಕಡೆಯಿಂದನೇ ಮದುವೆ ಕ್ಯಾನ್ಸಲ್ ಮಾಡಿಸು ಅಂತ. ಆದರೆ ಅವಳು ಅಷ್ಟಾದ್ಮೇಲೆ ಮೀರಿ ಅವಳು ಈ ಥರ ಮಾಡಿದ್ಲು ಅಲ್ವಾ. ನಾನಂತ ಅವಳನ್ನ ಹೆಂಡತಿ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಿಲ್ಲ ನಾನು. ನಿನ್ನೆ ನಾನು ಒಪ್ಕೊಳ್ಳೋದು. ಯಾಕೆ ತಲೆಗೆಡ್ಸ್ಕಡಿಯ ನೀನು? ಸುಮ್ಮನಿರು. ನೋಡು ಹಿಂಗೆ ಗೊತ್ತಿರ ನನಗೆ ಗೋಳ ಬರ್ತದೆ ನನಗೆ. ಪ್ಲೀಸ್ ಅವಳು ಬೇಡ ನೀನು. ಹಿಂಗೆ ಬಣ್ಣ ಮಾತಾಡಿ ಅಡೆಯ ನಿನ್ನನ್ನು ಈ ಥರ ಮಾಡಿದ್ದು ನೀನು. ಬಿಡು, ಎಷ್ಟು ಹೇಳಿದ್ರು ಅಷ್ಟೇ, ಏನು ಉಪಯೋಗ ಇಲ್ಲ ಕತೆ. ನಾನು ನಿಜಕ್ಕೂ ನಿಮ್ಮ ನಂಬಿ ನನ್ನ ದೊಡ್ಡ ಬಾಕ್ರಾದೆ, ಅದಂತೂ ಸತ್ಯ ಮಾತ್ರ. ಆಯಿತು ಸುಮ್ಮನಿರು. ನೋಡು ನಾನು ಏನು ನಿನಗೆ ಮೋಸ ಮಾಡಬೇಕು ಅಂತ ಮಾಡಿದ್ನ? ನೀನು ಕಣ್ಮಟ್ಟಿಗೆ ಓಡೋಕ್ಕೂ ರೆಡಿ ಅದೇ. ಆದರೆ ಏನು ಮಾಡಿ ನಮ್ಮ ಅಪ್ಪ ಅಮ್ಮ ನನ್ನ ಈಚೆಗೆ ಬಿಡ್ನಿಲ್ಲ. ಅಷ್ಟು ಮಯ್ಯ ಹಂಗೆ ಹಿಂಗೆ ಅಂದ್ಕೊಂಡು ಅರ್ಥ ಮಾಡ್ಕೋಸಿಯಾ. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ರೆ ನಿನಗೆ ಆಗ್ತಿರ್ಲಿಲ್ಲ. ಆಯಿತು ಸುಮ್ಮನಿರು. ನಾನು ನಿನ್ನ ಕೈ ಕೊಡ್ತೀನಿ ಅನ್ನ. ನೋಡು ನೀನು ಇವತ್ತು ಹೇಳಿದ್ರು ಇವತ್ತು ಒಪ್ಕೊಂಡ್ರು ನಾನು ನಿನಗೆ ತಾಲಿ ಕಟ್ಟಕ್ಕೆ ರೆಡಿಯಾಗಿದ್ದೀನಿ. ತಲೆ ಯಾಕೆ ಕೆಡ್ಸ್ಕೊಂಡಿದ್ದೀನು? ನೀನು ಯಾವತ್ತಿದ್ರು ನಾನು ಮೊದಲನೇ ಹೇಳ್ತೀನಿ ಅವಳಿಗೆ ನಾನು ತಾಲಿ ಕಟ್ಟಿಲ್ಲ, ಹಗ್ಗ ಬಿದ್ದಿರೋದು ಗೊತ್ತಾ? ಅವಳು ಕೊಟ್ಟು ನಾನು ಯಾವತ್ತೂ ಚೆನ್ನಾಗಿರಕ್ಕಿಲ್ಲ ನಾನು. ಯಾವತ್ತಿದ್ರು ನೀನೇ ನಾನು ಹೆಂಡ್ತಿ. ಪ್ಲೀಸ್ ಅರ್ಥ ಮಾಡ್ಕೊ ನೀನು. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಈಗ ನೀನು ಹೇಳ್ಬೇಕಾಗಿರೋದು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ನಾನು ಮದುವೆ ಅಂತ ಆದ್ರೆ ಅವನ್ನೇ ಆಗೋದು. ಎರಡನೇ ಮದುವೆ ಯಾರು ಸಿಕ್ಕಿಲ್ಲ, ಅವನ್ನೇ ಆಯ್ತೀನಿ ಅಂತ ಅನ್ನು ಗುಟ್ನಲ್ಲಿ ಯಾವ್ದಾದ್ರು ದೇವಸ್ಥಾನದ ತಾಲಿ ಕಟ್ಬಿಡ್ತೀನಿ ನಿನಗೆ. ನಾನು ನಿನ್ನ ಗಂಡ ಅನ್ನೋದು ನಿನ್ಗೆ ಗೊತ್ತಾರ ಸಾಕ್ತಾನೆ. ಪ್ರಪಂಚ ಎಲ್ಲ ನೋಡ್ಬೇಕಾ? ಹೇಳು, ನನ್ನ ಮಾತು ಕೇಳು. ನೀನು ಯಾಕೆ ಹಿಂಗೆ ಅಡಿಯ ನೀನು? ನೀನು ಈ ಥರ ಹತ್ರ ಅನ್ಕೊಳ್ಳ ಬರ್ತದೆ ನಿಜವಾಗ್ಲೂ. ನಿನಗೆ ಗೊತ್ತಿರೋ ಅಳ್ತಿರೋ ನೋಡೋಣ ನಾನು ಬದುಕದೆ ಬೇಡ ಅನ್ಸ್ಬಿಡ್ತದೆ. ನೀನು ಕಣ್ಣೀರು ಹಾಕೋದು ನಂಗೆ ನೋಡೋಕೆ ಆಯ್ಕಿಲ್ಲ ಕಣ್ಣಲ್ಲಿ. ಪ್ಲೀಸ್ ನೀನು ನಗ್ನಗ್ತಾ ಇರು ನೀನು. ನಿಂದ ಅಮ್ಮಯ್ಯ ಅಂತೀನಿ. ಅಷ್ಟೆಲ್ಲ ನಾನು ಬರಬೇಕಾಗಿತ್ತು, ನೀನು ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ ನೀನು? ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಬರಲಿಲ್ಲ ಹೇಳು ನೀನು? ಬರಬೇಕಾಗಿತ್ತು. ಮತ್ತೆ ಪ್ರೀತಿಸೋಸ್ಕರ ಏನಾರ ತ್ಯಾಗ ಮಾಡ್ತಾರೆ. ನಿನ್ನ ಆಟಕ್ಕೆ ಎಲ್ಲ ಗೊತ್ಕೊಂಡ್ಬಿಡು, ಅತ್ತಾಗೂ ಬಿಡೋಲ್ಲ ಇತ್ತಾಗೂ ಬಿಡೋಲ್ಲ ಅಂತ ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ವ ನಿನಗೆ? ಒಟ್ಟಿಗೆ ನಿನ್ನ ನಂಬಿ ನನ್ನ ಜೀವನದಲ್ಲಿ ಭಾಳ ಮೋಸ ಹೋದೆ. ಅದಂತೂ ಸತ್ಯ. ತೂ ಹೋಗು. ನಿನ್ನ ನಂಬಿ ಭಾಳ ಮೋಸ ಅನ್ಯಾಯ ಮಾಡ್ಕೊಂಡೆ. ನನ್ನ ಕತೆ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಕ್ಕಂತೆ. ಯಾಕೆ ಹಿಂಗೆ ಅಡಿಗೆ? ಪ್ಲೀಸ್ ನನ್ನ ಮಾತು ಕೇಳು ನೀನು. ಸುಮ್ಮನೆ ನೀನು ಎಷ್ಟು ಇದು ಮಾಡಿದ್ರು ಅಷ್ಟೇ. ನಾನು ಹೇಳಿಲ್ವ ಇವತ್ತಿಗೂ ನಾನು ನಿನ್ನ ಕೈ ಬಿಡಿಕಿಲ್ಲ ನಾನು ಅಂತ. ನೋಡು ನೀನು ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ಅಷ್ಟು ಚೆನ್ನಾಗಿ ಎಲ್ಲನೂ ಕಣ್ಣು ತಪ್ಪಿಸಿ ನಾನು ಇಲ್ಲಿ ಬಂದೀನಿ. ನೀನು ಸುಮ್ಮನಿರು ನೀನು. ನಿನಗೆ ಗೊತ್ತಿರ ನನಗೆ ಆದದ. ನನಗೆ ನಿಜವಾಗ್ಲೂ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ನೀನು ಹಿಂಗೆ ಹತ್ರೆ ನನಗೆ ನಿನಗಿಂತ ನನಗೆ ಯಾವುದೂ ಮುಖ್ಯ ಅಲ್ಲ. ನನಗೆ ಅರ್ಥ ಮಾಡ್ಕೊಂಡು ನೀನು ಯಾಕೆ ಹಿಂಗೆ ಆಡ್ತಾಯಿದ್ದಿ ಅಂತಲೇ ಅರ್ಥ ಆಯ್ತಿರ ನನಗೆ. ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದ್ಮೇಲೆ ಏನಪ್ಪ ಹಿಂಗೆ ನಿಜಕ್ಕೂ ಭಾಳ ಬೇಜಾರಾಗೋಯ್ತು ಅನ್ಸುತ್ತೆ ನನಗೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೋಸಿಯಾ? ಏನು ಅರ್ಥ ಮಾಡ್ಕೊಂಡರು? ನಾನು ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಅಚ್ಚುಕಟ್ಟಾಗಿರಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಕನಸು ಕಟ್ಕೊಂಡು ಕುಂತಿದ್ದೆ. ನಿಜವಾಗ್ಲೂ ಎಲ್ಲರೂ ನಿರಾಸೆ ಮಾಡಿಬಿಟ್ಟೆ ನೀನು. ತು ನಿನ್ನ ನಂಬಿಕೆ ಒಳ್ಳೆ ಸರಿಯಾದ ಶಿಕ್ಷೆ ಆಯ್ತು ನನಗೆ. ಆಯಿತು ಸುಮ್ಮನಿರು. ಅವಳು ಬೇಡ ನೀನು. ಹೊತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ಆಗ್ತದ? ಸಮಸ್ಯೆ ಬಗ್ಗೆ ಇರ್ತದ? ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಯಾಕೆ ತಲೆಗೆಡ್ಸ್ಕೊತಿದ್ದೀ ಹೇಳು? ಯಾವತ್ತೂ ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನಿರು ನೀನು. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂಡೀಯ ನೀನು? ಹೇಳು? ಸುಮ್ಮನಿರು. ನೋಡು ನೀನು ಯಾವತ್ತೂ ತಲೆಗೆಡ್ಸ್ಕೊಬೇಡ. ನೀನು ಯಾವತ್ತಿದ್ರು ನಾನು ಹೇಳ್ತೀನಿ ಆಯಿತಾ? ಇವತ್ತು ಒಪ್ಸು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ ಗುಟ್ನಲ್ಲಿ ಇವತ್ತು ತಾಲಿ ಕಟ್ಟಕ್ಕೆ ಕಡಿನಿ ನಾನು. ಬೇಡ ಕಣಪ್ಪ. ಗುಟ್ನಲ್ಲಿ ಮದುವೆ ಆಗಂತ ಹಣೆ ಬರ ನನಗೇನು ಬಂದಿಲ್ಲ. ನನಗೆ ಗುಟ್ನಲ್ಲಿ ಮದುವೆ ಆಗಬೇಕು ಅನ್ನೋದು ಹಣೆ ಬರ ಬಂದಿಲ್ಲ ನನಗೆ. ಬೇಡ ನನಗೆ ಕಂತು ಹೋಗು. ನಿನ್ನ ಗುಟ್ನಲ್ಲಿ ಮದುವೆ ಆಗಿಬಿಟ್ಟು ಇರಬೇಕು ಅನ್ನೋ ಹಣೆ ಬರ ಬಂದಿಲ್ಲ. ನೀನು ಒಂದ್ಸತಿ ನನಗೆ ನಾನು ಸುದ್ದಿಗೆ ಬರಬೇಡ ನೀನು. ಹೇಳ್ತೀನಿ ಕೇಳ್ಕೊ. ನಾನು ಸುದ್ದಿಗೆ ಬಂದ್ರು ಮಾತ್ರ ನಾನು ಸುಮ್ಗಿಮ್ ಕೆರೆಕಿಲ್ಲ ನಾನು ಹೇಳ್ತೇವನಿ. ಸುಮ್ಮನೆ ಇದ್ದುಬಿಟ್ರೆ ಸರಿ ನಿನ್ನ ಪಾಡು ನೀನು. ಏನಾರು ಅತಿಯಾಗಿ ಆಡಿದ್ರೆ ನಾನು ಮುಂಚಾಗಿರಕ್ಕಿಲ್ಲ ನಾನು. ನಮ್ಮ ಅಪ್ಪ ತೋರಿಸಿ ಹುಡುಗನ ಮದುವೆಯಾಗಿ ಅಟ್ಲೀಸ್ಟ್ ನಾನು ಇಷ್ಟಪಟ್ಟಿದ್ದವ್ರು ನಂಗೆ ಸಿಗಲಿಲ್ಲ. ನಮ್ಮ ಅಪ್ಪ ಅಮ್ಮನ ಇಷ್ಟದ ಪ್ರಕಾರ ನಾನು ಬದುಕ್ತೀನಿ. ಹಂಗೆ ಬೇರೆ ಮಾಡ್ಬಿಟ್ಟು ನೀನು ಏನಾದ್ರು ನಂಗೆ ಸಿಗ್ಲಿಲ್ಲ ಅಂದರೆ ನಾನು ಜೀವ ಮಡಿಕೊಂಡಿರಕ್ಕಿಲ್ಲ ನಾನು ಸತ್ತೋಗ್ಬಿಡ್ತೀನಿ ನಾನು. ಸತ್ರು ಸಾಯಿ ಇದ್ರಿರು. ಇವತ್ತು ನಾನು ಸಾಯೋ ಪರಿಸ್ಥಿತಿ ಆಗೋದಲ್ಲ. ನನ್ನ ಯಾರು ಕೇಳೋರು? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ನಾನು? ಯಾರಿಗೆ ಹೇಳ್ಕೊಳ್ಳೋಣ ಹೇಳು? ಹೇಳ್ತೀಯಲ್ಲ ಅಲ್ಲ, ನಿನ್ನ ಕಷ್ಟ ಮಾತ್ರ ನೀನು ಹೇಳ್ಕೊಬಿಡ್ತೀಯ. ನಮ್ಮ ಕಷ್ಟಗಳು ಯಾರು ಕೇಳೋರು ಹೇಳು? ಬೇಡ ಕಣಪ್ಪ. ನಿನ್ನ ನಂಬಿ ಒಳ್ಳೆ ಸರಿ ಆಗಾಯ್ತು. ಶಿಕ್ಷೆ ಸಾಕು ಕಣಪ್ಪ. ಇಲ್ಲಿ ಗಂಟೆ ಶಿಕ್ಷೆಯನ್ನು ಬೋಸಿದ್ದು ಸಾಕು. ಬೇಡ ಬಿಡು. ಇನ್ನು ಮುಂದೆ ನನ್ನ ಕಣ್ಗೂ ಕಾಣಿಸ್ಬೇಡ. ನಿನ್ನ ಮಕ್ಕ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ನನಗೆ ನೀನು ಫೋನು ಮಾಡಬೇಡ ನೀನು. ಪ್ಲೀಸ್ ಹಂಗೆ ಬೇಡ ನೀನು. ನಿಂದ ಅಮ್ಮಯ್ಯ ಅಂತೀನಿ. ಏನೋ ಮಾರಯ್ಯ, ನನ್ನ ಮಗಳನ್ನ ಏನು ಮಾಡಬೇಕು ಅನ್ಕೊಂಡಿದೀಯೇ? ಮಾವ ನೀನು ಜಲ್ಮ ಬೆಂಕಿ ಇಷ್ಟ. ಮಾವ ಅನ್ನಕ್ಕೆ ನಾಚಿಕೆ ಆಯ್ತಿಲ್ವಾ? ನನ್ನ ಮಗಳನ್ನ ಕರ್ಕೊಬಂದು ಕಾವಲೆ ಏರಿ ಮೇಲೆ 5 ಗಂಟೆ ಟೈಮ್ ಕಾದ್ನಲ್ಲೋ ಬತ್ತೀನಿ ಅಂದ್ಬಿಟ್ಟು ಬಂದ ನೀನು. ಮಾವ ನಿಂದ ಅಮ್ಮಯ್ಯ ಅಂತೀನಿ. ನಾನು ಸಂಸ್ಬಿಡಿ ಮಾವ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಮಾವ. ನಾನು ಏನು ಮಾಡೋಣ ಮಾವ? ಏನು ಮಾಡ್ರು ಈಚೆಗೆ ಬಿಡ್ನಿಲ್ಲ ಮಾವ. ನಾನು ಭಾಳ ಪ್ರಯತ್ನ ಪಟ್ಟೆ ಹೆಂಗಾರು ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ. ಆದರೆ ಬರೋಕ್ಕಾಗಲಿಲ್ಲ ಮಾವ.
ನಿಮ್ದು ಅಮ್ಮಯ್ಯ ಅಂತೀನಿ ನಾನು ಸಂಸ್ಬಿಡಿ ಮವ ಇನ್ನೊಂದು ದಿವಸ ಇನ್ನೊಂದ್ಸತಿ ಈ ಥರ ಮಾಡಲ್ಲ. ಏನ್ ಇನ್ನೊಂದ್ಸತಿ ಏನ್ ಮಾಡಲ್ಲ, ಮದ್ವೆ ಮಾಡ್ಕೊಂಬಿಟ್ಟು ಇನ್ನೊಬ್ಳನ್ನ ಈಗ ಯಾಕೆ ನನ್ನ ಮಗಳ ಕೂಟ ನೀನು ಮಾತಾಡಕ್ ಬಂದಿದ್ಯಾ ನೀನು? ಯಾಕಂಬರಯ್ಯ ಏನ್ ಅನ್ಕೊಂಬಿಟ್ಟಿದ್ಯಾ ಮರ ನನ್ನ ಮಗಳನ್ನ? ಏ ಮಗ ಎದ್ ಬಾ, ನೀನ್ ಯಾಕೆ ಇಲ್ಲಿ ಬಂದಿದ್ದಿ? ಮವ ನಿಮ್ದು ಅಮ್ಮಯ್ಯ ಅಂತೀನಿ ನೋಡಿ, ನಾನು ಎಷ್ಟು ಇಷ್ಟಪಡ್ತೇನೆ ಅಂತ ನಿಮಗೆ ಗೊತ್ತು ತಾನೆ, ಅರ್ಥ ಮಾಡ್ಕೊಳ್ಳಿ ಮವ, ನಿಮ್ದು ಅಮ್ಮಯ್ಯ ಅಂತೀನಿ. ಏನ್ ಅರ್ಥ ಮಾಡ್ಕೊಂಡಾರಲ್ಲ ನಿನ್ನ? ಏನ್ ಅರ್ಥ ಮಾಡ್ಕೊಂಡಾರ? ನಿನ್ನ ಅರ್ಥ ಮಾಡ್ಕೊಂಡು ಆಯ್ತು ಆಯ್ತಾ, ನಿನ್ನಿಂದ ಅನುಭವಿಸು ಆಯ್ತು. ಸುಮ್ಮನೆ ತಲೆಗೆಡ್ಸ್ಬೇಡ, ಹೇಳ್ತೇನೆ ಕೇಳ್ಕೊ. ಸುಮ್ಮನೆ ತಲೆಗೆಲ್ಲ ಕೆಡ್ಸಿರು ಮಾತ್ರವ ಮುನ್ಸಾಗಿಲ್ಲ ಕೇಳ. ನಾನು ಇನ್ನೊಬ್ಳು ಖಾಲಿ ಕಟ್ಬಿಟ್ಟು ನನ್ನ ಮಗಳು ಕುಟ್ಟಿ ಎಲ್ಲ ಮಾತು ಬರಬೇಕಾಗಿತ್ತು ಅಂತದಾಗ 7 ಗಂಟೆ ಗಂಡಾಗಿರು ನೀನು. ಎಪ್ಪುಟಿ ಎದ್ ಬಾ ನೀನು. ಮವ ನೀವೇನಾರು ಅನ್ಕೊಳ್ಳಿ, ಯಾವತ್ತಿದ್ರು ಇವಳೇ ನಾನು ಇರ್ತಿ, ಅದನ್ನ ಯಾವುದೇ ಥರದ ಬದಲಾವಣೆ ಹಾಕಿಲ್ಲ. ಅವಳ ಜೊತೆ ಅಂತ ನಾನು ಯಾವ ಸಂಸಾರನೂ ಮಾಡೋಕ್ಕಿಲ್ಲ. ನನಗೆ ಅವ್ಳು ಬೇಕಾಗುವಿಲ್ಲ. ಏನು ಮಾಡಿರಿ, ಆಸ್ತಿ ಹೋಯ್ತದೆ ಅನ್ನೋದು ಒಂದು ಉದ್ದೇಶಕ್ಕೆ ಅಷ್ಟೇ. ನಾನು ತಾಲಿ ಕಟ್ಟಿದೊಳಗೆ ಇಲ್ದ ನಮ್ಮ ಅಪ್ಪ ಅಮ್ಮ ನನಗೆ ಆಸ್ತಿ ಕೊಡೋಕ್ಕಿಲ್ಲ, ಒಪ್ಪತ್ತಾಗ ಮದುವೆ ಆಗಿಲ್ಲ ಅಂದ್ರೆ ಅಂದ್ಬಿಟ್ಟು ಅವಳು ಮನೆ ತಾಳ್ನಂಗೆ ಇರಲಿ ಬಿಡಿ, ನಾನು ಇವಳು ಮದುವೆ ಮಾಡ್ಕೊಂಡು ನಿಮ್ದಾಗ ಇರ್ತೀನಿ. ಅವಳನ್ನ ನಾನು ಹೆಂಗೆ ಇರ್ಸ್ಕೋಬೇಕು ನನಗೆ ಇರ್ಸ್ಕೊಳಕ್ಕೆ ಗೊತ್ತು. ಅಲ್ಲ ಕಣ ಮರೆಯ, ಇರೋನೊಬ್ಬಳ ಮಗಳನ್ನ ಕದ್ದು ಮದುವೆ ಮಾಡೋಕ್ಕೆ ನನಗೇನು ದೊರದ್ರು ಬಂದಿಲ್ಲ. ಹೋಗು ಹೋಗು ಎದ್ದಿ. ಎಪ್ಪುಟಿ ಎದ್ದು ಬಂದ್ರೆ ಸರಿ ಆಯ್ತು. ನೀನು ಇಳ್ಸಿ ಸಾಕ್ಬಿಡ್ತೀನಿ ಮುರ್ವಾದಿ. ನಿನಗೆ ಜ್ಞಾನ ಇಲ್ವಾ ನಿನಗೆ? ಇಂಥ ಚೆಂಗ್ಳು ಬಡ್ಡಿ ಹಾಕಲೇನೋ ನಂಬ್ಕೊಂಡು ನೀನು ಜೀವನ ಹಾಳು ಮಾಡ್ಕೊಳಕ್ಕೆ ನಿಂತಿದ್ದೀಯಾ? ಇವನೇ ಕಣಪ್ಪ ಫೋನ್ ಮಾಡಿ ಬಾಯಿಗೆ ಹೊಸಿ ಮಾತಾಡ್ಬೇಕು ಅಂತ ಕರೆದಿದ್ದು. ಅವ್ನು ಕರೀತಾನೆ. ಅವನು ಅಂತ ನಂಬ್ಕಸ್ತಾಗಿದ್ರೆ ಈ ಥರ ಕೆಲಸ ಮಾಡ್ಕೊಳ್ತಿದ್ನ ಬಾ. ದೊರದ್ರು ಬಡ್ಡಿ ಇದೆ, ನಂಬಿಡ ಈ ಬಡ್ಡಿ ಇದನ್ನ ಯಾರು ನಂಬಿದ್ರು ಇವನು ಮಾತ್ರ ನಂಬಿಡ ನೀನು. ಲೋಪರ್ ಬಡ್ಡಿ ಇದ್ನೇನ, ಈ ಬಡ್ಡಿ ಇದನ್ನ ಬುದ್ಧಿ ತೋರ್ಬಿಟ್ಟಕಂತ ಬಾ, ತೋರ್ಬಿಟ್ಟಕಂತೆ ಲೋಪರ್ ಬಡ್ಡಿ ಇದೆ. ಇವ್ನು ನಂಬ್ಕೊಂಡ್ರೆ ನಿನಗೆ ಆಳು, ನೀನೇ ಆಳು ಮಾತ್ರ ಹೇಳ್ತೇನೆ ಕೇಳ್ಕೊ. ತಲೆಗೆ ಎಡ್ಸ್ಕೊಬೇಡ ನೀನು. ಬಾ ನೀನು ಸುಮ್ಮನೆ ಎದ್ದಿ, ಇವ್ನು ನಂಬೇಡ. ಮವ ನಿಮ್ದು ಅಮ್ಮಯ್ಯ ನೋಡಿ, ನಾನು ಇವಳು ಇಷ್ಟ ಇಲ್ಲ ಅಂದಿದ್ದು ನಾನು ಯಾಕೆ ಇಷ್ಟೊಂದು ಇಷ್ಟ ತಗೋಬೇಕಾಗಿತ್ತಾ? ಈಗ ಹೆಂಗೂ ನಾನು ಮದುವೆ ಆಗಿದೆ, ಆರಾಮಾಗಿರ್ಬೋದಾಗಿತ್ತಾನೆ. ಇವಳು ಬುಟ್ಟಿರೋಕಾಯ್ಕಿಲ್ಲ ಅಂದಿರ್ತಾನೆ ನಾನು ಈ ಥರ ಬಂದಿರೋದು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಮವ ನೀವು. ಯಾಕೆ ಮವ ಅರ್ಥ ಮಾಡ್ಕೊತಿಲ್ಲ ನೀವು? ನೀನು ನಂಬಿದ್ಕೆ ಕಣಪ್ಪ. ನಾನುವೇ ಕಾವಲೇರಿ ಮೇಲೆ ಕರ್ಕ ಬಂದ್ಬಿಟ್ಟು ನನ್ನ ಮಗಳನ್ನ ಲಗೇಜ್ ರೆಡಿ ಮಾಡ್ಕೊಂಡು 2 ಗಂಟೆ ಟೈಮ್ ಕಾದಿ ಸುಸ್ತಾಗಿ ಅಮ್ಮನ ಮನೆಗೆ ಹೋಗಿದ್ದು. ನೀನು ನಂಬಿದ್ಕೆ ತಾನೇ? ನಂಬಿದ್ಕೆ ನಿನ್ನಿಂದ ಈ ಥರ ಆಗಿದ್ದು. ನಂಬಿದ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಬಿಡು ನೀನು, ಸರಿಯಾಗಿ ಶಿಕ್ಷೆ ಕೊಟ್ಟೆ. ಥೂ ನಿಜವಾಗ್ಲೂ ಏಯ್ ನೆನ್ಸ್ಕೋಬೇಕು ನೀನು 7 ಜನ್ಮಕ್ಕೂ ನೀನು ಮಾಡಿದ ಕೆಲಸಕ್ಕೆ. ಈಗ ಯಾಕಪ್ಪ ಸುಮ್ಮನೆ ಯಾಕೆ ಮಾತಾಡೋದು? ಯಾಕೆ ಕೇಳು? ಯಾವ ಮಾತು ಬೇಡ, ಕತ್ತು ಬೇಡ, ಏನು ಬೇಡ ಬಿಡು. ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಆಯಿತಾ? ತಲೆಗೆಡ್ಸ್ಕೊಳ್ಳೋದು ಬೇಡ. ಯಾಕೆ ತಲೆಗೆಡ್ಸ್ಕೋಬೇಕು? ಯಾಕೋ ಮರೆಯ ತಲೆಗೆಡ್ಸ್ಕೋಬೇಕು? ಏಯ್ ಬಿಡು ಮಾತಾಡೋದು ಬೇಡ, ಕತೆ ಆಡೋದು ಬೇಡ. ಅದೇನು ನೋಡೇ ಬಿಡೋದ ಬಿಡು. ಅದೇನಾದ್ರು ಹಾಕಿ ಬಿಡ್ಲಿ. ನನ್ನ ಮಗಳನ್ನ ಎಲ್ಲಿ ಮಾಡಬೇಕು, ಹೆಂಗೆ ಮದುವೆ ಮಾಡಬೇಕು ಅಂತ ನಂಗೆ ಗೊತ್ತು. ನಾನು ಮಾಡೋಕ್ಕೆ ಪುಟಿ ಎದ್ದು ಬಂದಿನ ಮವ ನನ್ನ ಮಾತು ಕೇಳಿ ಮವ, ನಾನು ಯಾವತ್ತೂ ಇವಳು ಕೈ ಬಿಡಕ್ಕಿಲ್ಲ ಕಣ್ಮವ. ಇನ್ನೇನು ಹಿಡ್ಕೊಂಡು ಕೂತಿದ್ದೆ ಕೈಯ ಬುಡ್ದಾನೆ? ಬುಟ್ಟ ಆಗೋದಲ್ಲ, ಇನ್ನೇನು ಹಿಡ್ಕೋಬೇಕು ನೀನು? ಬಿಡೋ ಮರೆಯ, ತೋರಿಸ್ತಕ್ಕಂತ ನಿನ್ನ ಬುದ್ಧಿಯ. ನನ್ನ ಮಗಳನ್ನ ಎಲ್ಲಿಗೆ ಮಾಡ್ಬೇಕು ಮುಟ್ಬೇಕು ಅಂತ ನಂಗೆ ಗೊತ್ತು. ನೀನು ಪಾಡು ನೀನು ಇರಪ್ಪ. ಈಗ ಮದುವೆ ಆಗಿದೆಯಲ್ಲ, ಬಪ್ಪುಟಿ ಎದ್ದಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.